ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. 2 ಸಾಮುವೇಲ 22ನೇ ಅಧ್ಯಾಯ 36ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಇವತ್ತು ನಮ್ಮನ್ನ ಗುರಾಣಿಯನ್ನ ಹಿಡಿದು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ನಮ್ಮನ್ನ ಹಿಂದಟ್ಟುವಂತ ಶತ್ರುಗಳನ್ನ ಕರ್ತನು ಗುರಾಣಿ ಹಿಡಿದು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಯುದ್ಧ ಮಾಡುವಂತ ಸೈನಿಕನ ಕೈಯಲ್ಲಿ ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಗುರಾಣಿಯನ್ನ ಹಿಡಿದು ಅವನೇನ್ ಮಾಡ್ತಾನೆ, ಯುದ್ಧವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ನಮ್ಮ ದೇವರು ಗುರಾಣಿಯನ್ನ ಹಿಡಿದು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಅನೇಕ ಶತ್ರುಗಳು ಇವತ್ತು ನಮಗೆ ವಿರೋಧವಾಗಿ ಬರುವಾಗ ಕರ್ತನು ಗುರಾಣಿಯನ್ನ ಹಿಡಿದು ನಮ್ಮನ್ನ ನಡೆಸುವವರಾಗಿದ್ದಾರೆ. ಅನೇಕ ಒಂದು ತೊಂದರೆಗಳು ನಮ್ಮ ವಿರೋಧವಾಗಿ ಬರುವಾಗ ಕರ್ತನು ಗುರಾಣಿಯನ್ನ ಹಿಡಿದು ನಮ್ಮನ್ನ ನಡೆಸುವವರಾಗಿದ್ದಾರೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವಂತ ಕೇಡಾಗಿರಬಹುದು, ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಬರುವಂತ ಕೇಡಾಗಿರಬಹುದು, ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಬರುವಂತ ಕೇಡಾಗಿರಬಹುದು, ಅದು ಏನೇ ಆಗಿರಲಿ ಕರ್ತನು ನಮ್ಮ ಮುಂದೆ ನಿಂತು ಗುರಾಣಿಯನ್ನ ಹಿಡಿದು ನಮ್ಮನ್ನ ನಡೆಸುವವರಾಗಿದ್ದಾರೆ. ದೇವರ ಕೃಪೆ ಇವತ್ತು ನಮಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡುವಂತದ್ದಾಗಿದೆ. ದೇವರ ಕೃಪೆ ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ದೇವರು ಗುರಾಣಿಯನ್ನ ಹಿಡಿದು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ದೇವರ ಕೃಪೆ ಇವತ್ತು ನಮಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳು ನೀನು ಮುಟ್ಟು ದೇವರೇ, ನೀನು ಅವರನ್ನ ಆಶೀರ್ವಾದ ಮಾಡು ದೇವರೇ. ಗುರಾಣಿಯನ್ನ ಹಿಡಿದು ದೇವರೇ ಅವರಿಗೆ ಒಂದು ರಕ್ಷಣೆಯನ್ನು ಉಂಟು ಮಾಡ್ರಿ. ನಿನ್ನ ಕೃಪೆಯ ಅವರನ್ನ ಬಲಪಡಿಸಲಿ ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.